ಕೊಪ್ಪಳ ಜಿಲ್ಲೆ ಕೃಷ್ಣಾಪುರದಲ್ಲಿ ನಿಧಿಗಾಗಿ ದುಷ್ಕರ್ಮಿಗಳ ಶೋಧ ಕಾರ್ಯ ನಡೀತಾ ಇದೆಯಾ? ಪಾಳು ಮನೆಯಲ್ಲಿ ನಿಧಿಗಾಗಿ ಗುಂಡಿ ಅಗೆದಂತಹ ದುಷ್ಕರ್ಮಿಗಳು ರಾಮಲಿಂಗೇಶ್ವರ ಮಂದಿರ ಪಕ್ಕದಲ್ಲಿ ಇರುವಂತಹ ಗುಡಿಸಲು ಮನೆ ಪೂಜೆಯನ್ನ ಸಲ್ಲಿಸಿ ಮನೆಯಲ್ಲಿ ನಿಧಿಗಾಗಿ ಗುಂಡಿ ಅಗೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತನಿಖೆಯನ್ನು ನಡೆಸಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ಜಾಗದ ಮಾಲೀಕ, ಕಾಟಗಿ ಪೊಲೀಸರ ಮೊರೆ ಹೋದಂತಹ ಜಾಗದ ಮಾಲೀಕ, ಪಾಳು ಮನೆಯಲ್ಲಿ ನಿಧಿಗಾಗಿ ಗುಂಡಿಯಾಗಿದ್ದಂತಹ ದುಷ್ಕರ್ಮಿಗಳು ಶಂಕೆ ಕೂಡ ಮೂಡ್ತಾ ಇದೆ. ರಾಮಲಿಂಗೇಶ್ವರ ಮಂದಿರ ಪಕ್ಕದಲ್ಲಿರುವಂತಹ ಗುಡಿಸಲು ಮನೆ, ಆ ಮನೆ ಹೆಂಗೋ ಪಾಳು ಬಿದ್ದಿದೆ, ಅವರಿಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಯಾವ ಜ್ಯೋತಿಷಿ ಹತ್ರ ಕೇಳ್ಕೊಂಡ್ ಬಂದಿದ್ರೋ ಏನೋ ಅಂತ ಹೇಳಿ ಗೊತ್ತಿಲ್ಲ, ಅಲ್ಲಿ ನಿಧಿ ಇದೆ ಅಂತ ಹೇಳಿ ಯಾರೋ ಹೇಳ್ಬಿಟ್ಟಿದ್ದಾರೆ. ಹೆಂಗೋ ಪಾಳು ಬಿದ್ದಿದೆ ಮನೆ, ಯಾರು ಕೇಳಕ್ ಬರ್ತಾರೆ, ರಾತ್ರಿ ಹೋಗಿ ಗುಂಡಿ ಅಗ್ಯೋಣ ಅಂತ ಹೇಳಿ ಇಂಥ ಕೆಲಸವನ್ನ ಮಾಡಿದ್ದಾರೆ. ತನಿಖೆನ ನಡೆಸಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ಜಾಗದ ಮಾಲೀಕ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಿಧಿಗಾಗಿ ಮಾಡ್ತಾ ಇದ್ದಾರೆ, ನಿಧಿಗಾಗಿ ಗುಂಡಿ ಆಗಿದ್ದಾರೆ. ಪಾಳು ಬಿದ್ದ ಮನೆಯಲ್ಲಿ ಇನ್ಯಾವುದು ಗುಂಡಿ ಆಗಿದ್ದಾರೆ ಹೇಳಿ? ಇವರಂತೂ ಇಟ್ಟಿರೋದಿಲ್ಲ, ಎಲ್ಲೋ ಯಾವುದೋ ಸೂಚನೆ ಸಿಕ್ಕಿದೆ ನಿಧಿ ಇದೆ ಅಂತೇಳಿ, ಹಾಗಾಗಿ ಗುಂಡಿಯನ್ನು ತೆಗೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಫ್ಲಾಟು ನಮ್ಮದು, ನಮ್ಮ ಅಪ್ಪರು ನಮ್ಗೆ ಗೊತ್ತಿರಲಾರ್ದಂಗೆ ಮಾರಿದ್ರು, ರಿಜಿಸ್ಟರ್ ಆಗೈತೆ ಅವ್ರಿಗೆ. ನಾವು ಮೊಟೇಷನ್ಗೆ ಆಗ್ಲಾರ್ದಂಗೆ ಅಬ್ಜೆಕ್ಷನ್ ಹಾಕಿದ್ದೀವಿ. ಅವನು ತಗೊಂಡವನು ತೀರ್ಕೊಂಡ ಇಲ್ಲ, ಇವರು ಹೋಗ್ಲು ಬಿಡು ಒಂಟಿ ಹೆಣ್ಮಗಳದಾಳ ಅಂತೇಳಿ ಹೋಗ್ಲು ಗುಡಿಸ್ಲಿ ಹಾಕ್ಕೊಂಡಲ್ಲ, ಇರ್ಲಿ ಬಿಡು ಅಂತೇಳಿ ನಾವು ಬಿಟ್ಟಿವಿ. ಬಿಟ್ರೆ ಈಗ ಅಮ್ಮ ಏನು ಮಾಡಿಬಿಟ್ಟಾಳ, ಈ ನಿಧಿ ಯಾರ್ಯಾರು ಕಲ್ತು ತೆಗ್ದಾರೋ ತೆಗ್ದಾರ. ಈಗ ಅದ್ರ ಸಲುವಾಗಿ ಇಂಥವೆಲ್ಲ ಮಾಡಿದ್ರೆ ನಮ್ಗೆ ಆಮೇಲೆ ನಮ್ಗೆ ಯಾರಿದ್ರಿ ಇಲ್ಲಿ? ವರಲಕ್ಷ್ಮಿ ಅಂತೇಳಿ ಹೆಣ್ಮಗಳದ. ಯಾರು ನಿಮ್ಮ ರಿಲೇಟಿವ್ಸಾ? ರಿಲೇಟಿವ್ ಅಲ್ಲ, ನಮ್ಮ ಅವ್ರ ಅಣ್ಣವರು ಅವ್ರ ಅಪ್ಪನವರು ನಮ್ಮ ಕೆಲಸ ಮಾಡ್ತಿದ್ರು ಹೊಲಗಳ ಕೆಲಸಗಳು. ಹಂಗಾಗಿ ಇಲ್ಲಿ ಹೋಲ್ಬಿಡು, ಒಬ್ಬ ಗಂಡ ಸತ್ತಾನ, ಹೋಲ್ಬಿಡು ಅಂತೇಳಿ ನಾವು ಇರಲಿ ಬಿಡು ಅಂತೇಳಿ ಬಿಟ್ಟಿವಿ. ಈಗ ಈ ಥರ ಮಾಡಿದ್ರ ನಾಳೆ ನಮ್ಗೆ ಉರ್ಲು ಇದು ಅವರೇ ಮಾಡಿರ್ಬೋದು ಅಂತೀರಾ? ಅವ್ರಿಗೆ ಗೊತ್ತಿರಲಾರ್ದಂಗೆ ಯಾರು ಮಾಡ್ತಾರ್ರಿ? ಈಗ ನಿಮ್ಮ ಮನೆ ಇಲ್ಲೇ ಇರ್ತಿದ್ರು, ಅವರು ಇಲ್ಲೇ ಇರ್ತಾಳೆ. ಆಮೇಲೆ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಯಾರು